ಆಪರೇಷನ್ ನಂತರ ಮೀನಾಕ್ಷಿಯವರಿಗೆ ಹೊಟ್ಟೆಯ ಮೇಲೊಂದು ಸಣ್ಣ ಚೀಲವನ್ನು ಜೋಡಿಸಿ ಮನೆಗೆ ಕಳಿಸಿದರು. ಅದು ಕೊಲೋಸ್ಟಮಿ ಚೀಲ. ಅವರ ಮಗಳು ಪ್ರಿಯಾಳಿಗೆ ಇದು ಹೊಸತೆನಿಸಿತು. ಸ್ವಲ್ಪ ಆತಂಕ ಮತ್ತು ಅಪರಿಚಿತ ಭಾವನೆ ಕಾಡುತ್ತಿತ್ತು. ಸಿಸ್ಟರ್, ನನಗೆ ಈ ಚೀಲವನ್ನ ಮುಟ್ಟಲು ಭಯ ಆಗ್ತಿದೆ ಮತ್ತು ಸ್ವಚ್ಛಗೊಳಿಸುವಾಗ ಅವರಿಗೆ ನೋವುಂಟು ಮಾಡಬಹುದು. ನಾನು ಈ ಮೊದಲು ಇಂತಹದ್ದನ್ನ ನೋಡೇ ಇಲ್ಲ. ಚಿಂತಿಸಬೇಡಿ ಪ್ರಿಯಾ, ಈ ಚೀಲ ಅಪರಿಚಿತವಾಗಿ ಕಾಣಿಸಬಹುದು, ಆದ್ರೆ ಅದು ನಿಮ್ಮ ತಾಯಿ ಆರಾಮವಾಗಿ ಬದುಕಲು ಸಹಾಯ ಮಾಡುತ್ತೆ. ನಾನು ನಿಮಗೆ ಹಂತ ಹಂತವಾಗಿ ಎಲ್ಲವನ್ನ ತೋರಿಸ್ತೇನೆ. ಈ ರಂಧ್ರವನ್ನು ಸ್ಟೋಮಾ ಎಂದು ಕರೀತೇವೆ. ಇದು ಗುಲಾಬಿ ಬಣ್ಣದಲ್ಲಿ ಮೃದು ಮತ್ತು ತೇವಾಂಶವಿದ್ದರೆ ಅದು ಆರೋಗ್ಯವಾಗಿದೆ ಎಂದರ್ಥ. ಅದು ಎಂದಾದರೂ ನೀಲಿ, ಕಪ್ಪು ಅಥವಾ ತುಂಬಾ ಬಾಡಿದ ಹಾಗೆ ಕಂಡುಬಂದರೆ ಆಗ ನಾವು ವೈದ್ಯರನ್ನು ಕರೆಯಬೇಕು. ಮೊದಲು ನಾವು ಹಳೆಯ ಚೀಲವನ್ನು ತೆಗೆದು ಆ ಜಾಗದ ಸುತ್ತಲೂ ಸ್ವಚ್ಛಗೊಳಿಸೋಣ. ಚೀಲವನ್ನು ಬದಲಾಯಿಸುವ ಮುಂಚೆ ಮತ್ತು ನಂತರ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ. ಯಾವಾಗಲೂ ಮೃದುವಾಗಿ ಮಾಡಿ, ಎಳೆಯಬೇಡಿ. ಬದಲಾಗಿ ಚರ್ಮವನ್ನು ದೂರ ತಳ್ಳಿರಿ. ಈಗ ಬೆಚ್ಚಗಿನ ನೀರು, ಸಲೈನ್ ಅಥವಾ ಸೌಮ್ಯವಾದ ಬೆಟಾಡಿನ್ನಿಂದ ನಿಧಾನವಾಗಿ ತೊಳೆಯಿರಿ. ಮೃದುವಾಗಿ ಪ್ಯಾಟ್ ಮಾಡುತ್ತಾ ಒಣಗಿಸಿ, ಉಜ್ಜಬೇಡಿ. ಸ್ಟೋಮಾದ ಸುತ್ತಲಿನ ಚರ್ಮವು ಮೃದುವಾಗಿ ಕಾಣಬೇಕು. ಕೆಲವೊಮ್ಮೆ ಅದು ಕೆಂಪು ಮತ್ತು ನೋಯುತ್ತಿರುವಂತೆ ಕಾಣುತ್ತದೆ. ಅದು ಪೆರಿಸ್ಟೋಮಲ್ ಇರಿಟೇಷನ್. ಮಲವು ಚರ್ಮಕ್ಕೆ ತಾಕಿದರೆ ಅಥವಾ ಚೀಲ ಹೊಂದಿಕೊಳ್ಳದಿದ್ದರೆ ಅದು ಸಂಭವಿಸಬಹುದು. ನಾವು ಬ್ಯಾರಿಯರ್ ಕ್ರೀಮ್ ಅಥವಾ ಪೌಡರ್ ಅನ್ನು ಬಳಸುತ್ತೇವೆ. ಮೊಟ್ಟೆಯ ಬಿಳಿಭಾಗದೊಂದಿಗೆ ಕರಾಯ ಪುಡಿ ಕೂಡ ಅದನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ಇಲ್ಲದಿದ್ದರೆ ನಿಮ್ಮ ವೈದ್ಯರು ನಿರ್ದೇಶಿಸಿದಂತೆ ನೀವು ಕ್ರೀಮ್ ಅನ್ನು ಬಳಸಬಹುದು. ಈಗ ನಾವು ಹೊಸ ಪೌಚ್ ಅನ್ನು ಸಿದ್ಧಪಡಿಸೋಣ. ರಂಧ್ರವು ಸ್ಟೋಮಾಗಿಂತ ಸ್ವಲ್ಪ ದೊಡ್ಡದಾಗಿರಬೇಕು, ಅಂದರೆ ಸುಮಾರು 3 ಮಿಲಿಮೀಟರ್. ಇದು ಸೋರಿಕೆ ಮತ್ತು ಚರ್ಮದ ಗಾಯವನ್ನು ತಡೆಯುತ್ತದೆ. 1/3 ಭಾಗ ತುಂಬಿದಾಗ ಪೌಚ್ ಅನ್ನು ಖಾಲಿ ಮಾಡಿ. ಮರುಬಳಕೆ ಮಾಡಬಹುದಾದ ಭಾಗಗಳನ್ನು ಸೋಪಿನಿಂದ ತೊಳೆಯಿರಿ ಮತ್ತು ನೆರಳಿನಲ್ಲಿ ಒಣಗಿಸಿ. ನಾನು ಅಂದುಕೊಂಡಷ್ಟು ಕಷ್ಟಕರವಲ್ಲ. ನೋಡಿ, ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ನೆನಪಿಡಿ, ನೀವು ನಿಮ್ಮ ತಾಯಿಗೆ ಯಾವುದೇ ಔಷಧಿ ನೀಡಲಾಗದ ಸೌಕರ್ಯವನ್ನು ನೀಡುತ್ತಿದ್ದೀರಿ. ಇದು ಶಾಶ್ವತವಾಗಿದ್ದರೆ ಸಿಸ್ಟರ್, ನಾವು ದೀರ್ಘಕಾಲ ಹೇಗೆ ನಿರ್ವಹಿಸುವುದು? ಆಗ ನಾವು ಇರಿಗೇಷನ್ ಸೆಟ್ ಅನ್ನು ಬಳಸುತ್ತೇವೆ. ಇದು ದಿನಕ್ಕೊಮ್ಮೆ ಕೊಲೊನ್ ಅನ್ನು ಖಾಲಿ ಮಾಡಲು ಸಹಾಯ ಮಾಡುತ್ತದೆ. ಆದ್ದರಿಂದ ಚೀಲವು 24 ಗಂಟೆಗಳ ಕಾಲ ಸ್ವಚ್ಛವಾಗಿರುತ್ತದೆ. ಹಂತಗಳನ್ನು ನೋಡೋಣ. 1. ಅಮ್ಮ ನೇರವಾಗಿ ಸ್ನಾನಗೃಹದ ಬಳಿ ಅಥವಾ ಕುರ್ಚಿಯ ಮೇಲೆ ಕುಳಿತಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಿ. 2. ಇರಿಗೇಟಿಂಗ್ ಸ್ಲೀವ್ ಸ್ಕಿನ್ ಬ್ಯಾರಿಯರ್ಗೆ ಜೋಡಿಸಿ. ಸ್ಲೀವ್‌ನ ಕೆಳಭಾಗದ ತುದಿಯನ್ನು ಟಾಯ್ಲೆಟ್ ಬೌಲ್‌ನ ಒಳಗೆ ಇರಿಸಿ. ಕೋನ್ ಅನ್ನು ಕ್ಸೈಲೋಕೋನ್ ಜೆಲ್ ಅಥವಾ ಸರಳ ತೆಂಗಿನ ಎಣ್ಣೆಯಿಂದ ನಯಗೊಳಿಸಿ. ಕೋನ್ ಅನ್ನು ಸ್ಟೋಮಾಗೆ ನಿಧಾನವಾಗಿ ಜೋಡಿಸಿ. ಎಂದಿಗೂ ಬಲ ಪ್ರಯೋಗಿಸಬೇಡಿ. ಗಾಳಿಯ ಗುಳ್ಳೆಗಳನ್ನು ತೆಗೆಯಲು ಕ್ಲ್ಯಾಂಪ್ ಅನ್ನು ಸಂಕ್ಷೇಪ ಕಾಲ ತೆರೆದು ಸ್ವಲ್ಪ ನೀರನ್ನು ಸ್ಲೀವ್‌ನ ಮೂಲಕ ಹರಿಯಲು ಬಿಡಿ. ನಿಧಾನವಾಗಿ ಸುಮಾರು ಅರ್ಧ ಲೀಟರ್‌ನಿಂದ 1 ಲೀಟರ್ ನೀರು ಒಳಗೆ ಹರಿಯಲು ಬಿಡಿ. ಕರುಳು ಖಾಲಿಯಾಗಲು 30 ರಿಂದ 45 ನಿಮಿಷ ಕಾಯಿರಿ. ಮುಂದಿನ 45 ನಿಮಿಷಗಳಲ್ಲಿ ಸ್ಟೋಮಾದಿಂದ ಮಲವು ಹೊರಗೆ ಬರುತ್ತದೆ. ಈ ಸಮಯದಲ್ಲಿ ಲಘು ಸೆಳೆತ ಅಥವಾ ಹೊಟ್ಟೆನೋವು ಎನಿಸಬಹುದು. ನಂತರ ಸ್ವಚ್ಛಗೊಳಿಸಿ ಮತ್ತು ಹೊಸ ಚೀಲವನ್ನು ಸರಿಹೊಂದಿಸಿ. ಇದನ್ನು ಮಾಡಬಹುದೆಂದೆನಿಸುತ್ತದೆ. ಹೌದು, ಇರಿಗೇಷನ್ ಸೆಟ್ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಅಮ್ಮನಿಗೆ ಆಗಾಗ್ಗೆ ಚೀಲ ಬದಲಾವಣೆಗಳ ಅಗತ್ಯವಿರುವುದಿಲ್ಲ, ಆದರೆ ಅದನ್ನು ವೈದ್ಯರು ಸೂಚಿಸಿದ ನಂತರ ಮಾತ್ರ ಮಾಡಬೇಕು. ಆಪರೇಷನ್ ನಂತರ ತಕ್ಷಣ ಮಾಡಬಾರದು. ಕೆಲವೊಮ್ಮೆ ಸಣ್ಣ ಸವಾಲುಗಳು ಕಾಣಿಸಿಕೊಳ್ಳುತ್ತವೆ. ಕೆಂಪಾಗುವಿಕೆ, ಸೋಂಕು ಅಥವಾ ಸ್ಟೋಮಾ ಬಳಿ ಊದಿಕೊಳ್ಳುವುದು, ಹರ್ನಿಯಾ. ಶಿಲೀಂಧ್ರ ಸೋಂಕುಗಳು ತುರಿಕೆಗೆ ಕಾರಣವಾಗಬಹುದು. ಅದನ್ನು ನಿಧಾನವಾಗಿ ತಟ್ಟಿ ಒಣಗಿಸಿ
ಮತ್ತು ಆಂಟಿಫಂಗಲ್ ನಿರ್ಜಲೀಕರಣವನ್ನು ತಡೆಗಟ್ಟಲು ಸಾಕಷ್ಟು ದ್ರವಗಳನ್ನು ಸೇವಿಸಿ ಮತ್ತು ಅವರು ಸಾಮಾನ್ಯ ಆಹಾರವನ್ನು ಸೇವಿಸಬಹುದು. ಆದರೆ ಅಜೀರ್ಣಕ್ಕೆ ಕಾರಣವೇನು ಎಂಬುದನ್ನು ಗಮನಿಸಿ ಮತ್ತು ನಿಧಾನವಾಗಿ ಹೊಂದಿಕೊಳ್ಳಿ. ನೀವು ಈರುಳ್ಳಿ, ಬೆಳ್ಳುಳ್ಳಿ, ಎಲೆಕೋಸು ತಿನ್ನಬಾರದು ಮತ್ತು ಸೋಡಾ ಪಾನೀಯಗಳನ್ನು ಸೇವಿಸುವುದನ್ನು ತಪ್ಪಿಸಿ. ಮನೆಯಲ್ಲಿ ಸ್ಥಿರವಾಗಿ ಒಂದೇ ತರಹದ ಎಣ್ಣೆಯನ್ನು ಅಡಿಗೆಗೆ ಬಳಸಿ. ನೀವು ಪ್ರಯಾಣಿಸಬಹುದು, ನೀವು ನಡೆಯಬಹುದು, ನೀವು ಸೀರೆಯನ್ನು ಇಷ್ಟಪಟ್ಟಂತೆ ಧರಿಸಬಹುದು. ಈ ಸ್ಟೋಮಾ ನಿಮ್ಮ ಜೀವನವನ್ನು ನಿಲ್ಲಿಸುವುದಿಲ್ಲ. ಅಮ್ಮ, ಇದು ಅದನ್ನು ಸಂಪೂರ್ಣವಾಗಿ ಬದುಕಲು ನಿಮಗೆ ಮತ್ತೊಂದು ಅವಕಾಶವನ್ನು ನೀಡುತ್ತದೆ. ನೀನು ನನ್ನ ನರ್ಸ್ ಆಗಿದ್ದೀಯಾ, ಪ್ರಿಯಾ, ನನ್ನ ಮಗಳು ಮಾತ್ರವಲ್ಲ. ಇಲ್ಲ ಅಮ್ಮ, ನೀನು ನನಗೆ ಒಮ್ಮೆ ಜೀವ ಕೊಟ್ಟೆ. ಈಗ ನಿನ್ನನ್ನು ನೋಡಿಕೊಳ್ಳುವ ಸರದಿ ನನ್ನದು. ಕೊಲೋಸ್ಟಮಿ ಅಂತ್ಯವಲ್ಲ, ಅದು ಹೊಸ ಆರಂಭ. ತಿಳುವಳಿಕೆ, ಕಾಳಜಿ ಮತ್ತು ಪ್ರೀತಿಯೊಂದಿಗೆ ಪ್ರತಿದಿನವೂ ಸ್ವಲ್ಪ ಸುಲಭವಾಗುತ್ತದೆ ಮತ್ತು ಪ್ರತಿ ಜೀವನವೂ ಸ್ವಲ್ಪ ಪ್ರಕಾಶಮಾನವಾಗಿರುತ್ತದೆ.